ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ವ್ಲಾಗ್. ನಾನು ಹೊರಗೆ ಹೋಗಿ ಮನೆಗೆ ಬರೋಷ್ಟರಲ್ಲಿ ಅಪ್ಪ ಹಿಂಗೆ ಬಾಳೆನ ಕಟ್ ಮಾಡ್ತಾ ಇದ್ರು. ಯಾಕೆ ಕಟ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾರೆ ಇದರಿಂದ ಅಂತ ಅಪ್ಪನೇ ಕೇಳೋಣ. ಎಲ್ಲ ರಸ ಜಾಸ್ತಿಯಾಗಿ ಒಡೆದೋಗಿರುತ್ತೆ. ಇದನ್ನ ಕಟ್ ಮಾಡಿದ್ರೆ, ಕಟ್ ಮಾಡಿ ಹಾಕಿದ್ರೆ ಕುರಿ ಮೇಕೆ ಬಹಳ ಚೆನ್ನಾಗಿ ತಿಂತವೆ. ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಅದಕ್ಕೆ ಕಟ್ ಮಾಡಿ ಹಾಕ್ತೇವೆ. ಇದು ಯಾಕೆ ಹಿಂಗ್ ಬಾಳೆ ಎಲ್ಲ ಹಿಂಗ್ ಒಡೆದೋಗುತ್ತೆ? ಅದು ಮೇವು ಜಾಸ್ತಿ ಇರ್ತದೆ. ನಾವು ಕೊಟ್ಟಿರ್ತಕ್ಕಂಥ ಅದಕ್ಕೆ ಟ್ರೀಟ್ಮೆಂಟ್ ಇದು ಜಾಸ್ತಿ ಇರ್ತದೆ. ಗೊಬ್ಬರದ ಅಂಶ ಜಾಸ್ತಿ ಆದಾಗ ಅದು ಹೊಡ್ಕೊಳ್ಳುತ್ತೆ. ಸೊ ಜಾಸ್ತಿ ಕೊಟ್ಟರು ಪ್ರಾಬ್ಲಮ್ ಗಿಡಗಳಿಗೆ. ಪ್ರಾಬ್ಲಮ್ ಅದು ಹೊಡೆಯಕ್ಕೆ ಮೊದಲು ನಾವು ಕಟ್ ಮಾಡಬೇಕು ಗೊನೆನ. ಲೇಟ್ ಆದ್ರೆ ಲೇಟ್ ಆಗ್ಬಿಟ್ಟು ಹೊಡೆದು ಬಿಡ್ತದೆ. ಈಗ ಲೇಟ್ ಆದ್ರೆ ಹೊಡಿಯುತ್ತಾ ಅಥವಾ ಜಾಸ್ತಿ ಇದಾದ್ರೂ ಹೊಡೆಯುತ್ತದೆ. ಓಕೆ, ಒಂದು ಗೊಬ್ಬರ ಕರೆಕ್ಟ್ ಆಗಿ ಕೊಡ್ಬೇಕು, ಇನ್ನೊಂದು ಕರೆಕ್ಟ್ ಟೈಮಿಗೆ ಕಟ್ ಮಾಡಬೇಕು. ಇನ್ ಟೈಮ್ ಕಟ್ ಮಾಡಿದ್ರೆ ನಂಗೆ ಆಗುತ್ತೆ. ಇಲ್ಲ ಅಂದ್ರೆ ಹಿಂಗೆ ಬಾಳೆ ವೇಸ್ಟ್ ಆಗುತ್ತೆ. ನೋಡಿ, ಇಲ್ಲಿ ನಮ್ಮ ಮೇಕೆ ಎಷ್ಟು ಇಷ್ಟಪಟ್ಟು ಬಾಳೆಕಾಯಿನ ತಿಂತಾ ಇದೆ. ಬೇರೆ ಮೇಕೆ ಕುರಿಗಳನ್ನ ಬಿಟ್ಟು ಇದು ಒಂದಕ್ಕೆ ಯಾಕೆ ನಾನು ಫಸ್ಟ್ ಬಂದು ತಿನ್ನಿಸ್ತಾ ಇದ್ದೀನಿ ಅಂತ ಅಂದರೆ, ಈ ಮೇಕೆ ಈಗ ಪ್ರೆಗ್ನೆಂಟ್ ಆಗಿದೆ. ಸೊ ಅದಕ್ಕೆ ಮೇವು ಕೊಡುವಾಗ ಯಾವಾಗಲೂ ಪ್ರಿಯಾರಿಟಿ ಸ್ವಲ್ಪ ಇದಕ್ಕೀಗ ಜಾಸ್ತಿನೇ ಇರುತ್ತೆ. ಸೊ ಇದಾಗಿತ್ತು ನಮ್ಮ ಒಂದು ಬಾಳೆಯ ಕತೆ. ಬಾಳೆಗೆ ಎಷ್ಟು ಗೊಬ್ಬರ ಕೊಡಬೇಕು, ಯಾವ ಟೈಮಲ್ಲಿ ಕಟ್ ಮಾಡಬೇಕು ಅಂತ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ಕೂಡ ನಾನು ಒಂದು ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.